हरि ओम। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधा सुरसौख्यदुःख सत्कारणाय वितताय नमो नमस्ते। श्रीगुरुभ्यो नमः। हरि ओम। ಧೃತರಾಷ್ಟ್ರ, ಪಾಂಡು, ವಿದುರ ಇವರೆಲ್ಲರ ಕಥೆಯನ್ನು ಕೂಡ ಆಚಾರ್ಯರು ಹೇಳಿ ಮುಗಿಸಿ ಮುಂದೆ ನೇರವಾಗಿ ಕೃಷ್ಣಾವತಾರಕ್ಕೆ ಒಂದು ಪೀಠಿಕೆಯನ್ನು ಕೊಡ್ತಾ ಇದ್ದಾರೆ. ಆ ಭೂಮಿಯ ಮೇಲೆ ದುಷ್ಟರ ಉಪಟಳ ಜಾಸ್ತಿಯಾದಾಗ ಬ್ರಹ್ಮರುದ್ರಾದಿ ದೇವತೆಗಳು ಮತ್ತು ಭೂದೇವಿ ಎಲ್ಲರೂ ಕೂಡ ಸೇರಿಕೊಂಡು ಕ್ಷೀರಾಬ್ಧವು ನಾಗಭೋಗ್ಯ ಶೈತಂ, ಕ್ಷೀರಸಾಗರದಲ್ಲಿ ಶೇಷನ ಮೇಲೆ ಮಲಗಿರುವಂತಹ ಪರಮಾತ್ಮನ ಹತ್ರ ಹೋಗಿ ಶರಣ ಹೊಂದಿದರು. ಮುಂದೆ ಏನಾಯ್ತು ಅಂತ 180ನೇ ಶ್ಲೋಕದಿಂದ ತಿಳಿಸ್ತಾ ಇದ್ದಾರೆ. ಊಚುಹು ಪರಂ ಪುರುಷಂ ಏನಮನಂತ ಶಕ್ತಿಂ ಸೂಕ್ತೇನ ತೇಬ್ಜಜ ಮುಖಾಃ ಅಪಿ ಪೌರುಷೇಣ ಸ್ತುತ್ವಾಧರಾವಸುರ ವರಾಕ್ರಮಣಾತ್ ಪರೇಶ ಖಿನ್ನಾ ಯತೋತಿ ವಿಮುಖಾಃ ತವ ತೇತಿ ಪಾಪಾಃ. ಪದಚ್ಛೇದ. ಊಚುಹು ಪರಂ ಪುರುಷಂ ಏನಂ ಅನಂತಶಕ್ತಿಂ ಸೂಕ್ತೇನ ತೇ ಅಬ್ಜಜ ಮುಖಾಃ ಅಪಿ ಪೌರುಷೇಣ ಸ್ತುತ್ವಾ ಧರಾ ಅಸುರವರಾಕ್ರಮಣಾತ್ ಪರೇಶ ಖಿನ್ನಾ ಯತಃ ಅತಿ ವಿಮುಖಾಃ ತವ ತೇ ಅತಿ ಪಾಪಾಃ. ಅಬ್ಜಜ ಮುಖಾಹ, ಅಬ್ಜಜ ಅಂತ ಹೇಳಿದ್ರೆ ಬ್ರಹ್ಮದೇವರು. ಹಿಂದೆ ಅನೇಕ ಸಲ ಹೇಳಿದಂತೆ ಅಪ್ಪತ್ತಂದ್ರೆ ನೀರು, ಅದರಲ್ಲಿ ಜ ಅಂದ್ರೆ ಹುಟ್ಟಿರುವುದು ಕಮಲ, ಅಬ್ಜ ಅಂದ್ರೆ ಕಮಲ, ಅದರಲ್ಲಿ ಜ ಹುಟ್ಟಿದಂಥವ್ರು ಬ್ರಹ್ಮದೇವರು ಅಬ್ಜಜ. ಬ್ರಹ್ಮರುದ್ರಾದಿ ದೇವತೆಗಳು ಅನಂತ ಶಕ್ತಿ, ಅನಂತ ಶಕ್ತಿ ಇರುವಂತಹ ಆ ಪುರುಷಂ, ಪರಂ ಪುರುಷಂ, ಪರಮ ಪುರುಷನಾದಂತಹ ಆ ಪರಮಾತ್ಮನನ್ನ ಆ ಊಚುಹು ಸ್ತೋತ್ರ ಮಾಡ್ತಾ ಇದ್ದಾರೆ. ಯಾವುದರಿಂದ ಸ್ತೋತ್ರ ಮಾಡಿದರು? ಪೌರುಷೇಣ ಸೂಕ್ತೇನ. ವಿಶೇಷವಾಗಿ ಇವತ್ತೇನು ಅಭಿಷೇಕ ಮಾಡ್ಬೇಕಾದ್ರೆ ಹೇಳ್ತೇವೆ ಸಹಸ್ರಶೇಷ ಪುರುಷ ಅಂತ. ಆ ಪುರುಷ ಸೂಕ್ತದಿಂದಾಗಿ ಪರಮಾತ್ಮನ ಸ್ತೋತ್ರವನ್ನ ಎಲ್ಲಾ ದೇವತೆಗಳು ಕೂಡ ಮಾಡ್ತಾ ಇದ್ದಾರೆ. ಪುರುಷ ಸೂಕ್ತ ಅದು ಸಮಗ್ರ ವೇದಗಳ ಸಾರ ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾಗಿ ಅಂತಹ ಶ್ರೇಷ್ಠ ಪುರುಷ ಸೂಕ್ತದಿಂದಾಗಿ ಪರಮಾತ್ಮನ ಸ್ತೋತ್ರವನ್ನು ಮಾಡಿ ಹೇಳ್ತಾ ಇದ್ದಾರೆ. ಪರೇಶ, ಪರೇಶ ಅಂತ ಹೇಳಿ ಪರಮ ಶ್ರೇಷ್ಠನಾದಂತಹ ಪರಮಾತ್ಮನೇ ಪರಮಾತ್ಮನೇ ಭೂಮಿ ತುಂಬಾ ಖಿನ್ನಳಾಗಿ ಬಿಟ್ಟಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಭೂಮಿ ತುಂಬಾ ಖಿನ್ನಳಾಗಿದ್ದಾಳೆ. ಯಾಕೆ ಅಂತ ಹೇಳಿದ್ರೆ ಅಸುರ ವರಾಕ್ರಮಣಾತ್, ಅನೇಕ ಜನ ಅಸುರ ಶ್ರೇಷ್ಠರು, ಅಸುರ ಶ್ರೇಷ್ಠರು ಅಂತೀರಾ ತುಂಬಾ ಪರಾಕ್ರಮಿಗಳಾದಂತಹ ಅಸುರರು ತಾವು ನಿರಂತರವಾಗಿ ಆಕ್ರಮಣವನ್ನು ಮಾಡ್ತಾ ಇದ್ದಾರೆ. ಭೂಮಿಯ ಮೇಲೆ ಇದ್ದುಕೊಂಡು ಭೂಮಿಯ ಮೇಲೂ ಆಕ್ರಮಣ, ಭೂಮಿಯ ಮೇಲೆ ವಾಸವಾಗಿರುವಂತಹ ಸಾಧು ಸಜ್ಜನರ ಮೇಲೆ, ಋಷಿ ಮುನಿಗಳ ಮೇಲೆ ನಿರಂತರವಾಗಿ ಆಕ್ರಮಣವನ್ನು ಮಾಡ್ತಾ ಇದ್ದಾರೆ. ಅದರಿಂದಾಗಿ ಭೂದೇವಿ ತುಂಬಾ ಖಿನ್ನಳಾಗಿ ಬಿಟ್ಟಿದೆ, ದುಃಖಿತಳಾಗಿ ಬಿಟ್ಟಿದ್ದಾಳೆ. ಯಾಕೆ ಅಂತ ಹೇಳಿದ್ರೆ ಅವ್ರು ಯಾರು ಸಾಮಾನ್ಯರಲ್ಲ. ತವ ಅತಿ ವಿಮುಖಾಹ, ಅವರು ನಿನಗೆ ಅತ್ಯಂತ ವಿಮುಖರಾಗಿದ್ದಾರೆ.
ಅತ್ಯಂತ ವಿಮುಖರು ಅಂತ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ಕೆಲವೊಮ್ಮೆ ಏನೋ ಸಂದರ್ಭವಶಾತ್ ಪರಮಾತ್ಮನ ಭಕ್ತರು ಕೂಡ ಕೆಲವೊಮ್ಮೆ ಪರಮಾತ್ಮನ ವಿಮುಖರಾಗ್ತಾರೆ. ಯಾವುದೋ ಸಂದರ್ಭದಲ್ಲಿ ಪರಮಾತ್ಮನನ್ನ ಮರೆತು ಬಿಡ್ತಾರೆ. ಆದರೆ ಅವರು ಬೇರೆ. ಈ ಭೂಮಿ ಮೇಲೆ ಇರುವಂತಹ ದುಷ್ಟರು ಆ ರೀತಿ ಅಲ್ಲ. ತೇ ಅತಿ ವಿಮುಖ, ನಿನ್ನ ಕಡೆಗೆ ಒಮ್ಮೆಯೂ ಕೂಡ ನೋಡದೇ ಇರುವಂತಹ ಮಹಾ ವಿಮುಖರು. ನಿನ್ನನ್ನು ಕಂಡರೆ ಆಗದಿರುವಂತಹ, ನಿನಗೆ ಅತ್ಯಂತ ವಿಮುಖರಾದಂತಹ ವ್ಯಕ್ತಿಗಳು. ಅತಿ ಪಾಪ, ಅತ್ಯಂತ ಪಾಪಿಷ್ಠರು. ಈಗ ಅತ್ಯಂತ ಪಾಪಿಷ್ಠರಾದಂತಹ, ನಿನಗೆ ಅತ್ಯಂತ ವಿಮುಖರಾದಂತಹ, ನಿನಗೆ ಅತ್ಯಂತ ಅಪೋಸಿಟ್ ಆದಂತಹ ಆ ಮಹಾದುಷ್ಟರು ಭೂಮಿಯ ಮೇಲೆ ನಿರಂತರವಾಗಿ ಆಕ್ರಮಣವನ್ನು ಮಾಡ್ತಾ ಇದ್ದಾರೆ. ಅದರಿಂದಾಗಿ ಭೂದೇವಿ ತುಂಬಾ ದುಃಖಿತಳಾಗಿದ್ದಾಳೆ. ಖಿನ್ನ ಅಂತ ಹೇಳಿ ಖಿನ್ನಳಾಗಿದ್ದ, ದುಃಖಿತಳಾಗಿದ್ದಾಳೆ ಅಂತ. ಮುಂದೆ ದುಸ್ಸಂಗತಿರ್ಭವತಿ ಭಾರವದೇವ ದೇವ ನಿತ್ಯಂ ಸತಾಮಪಿ ಹಿ ನಃ ಶೃಣು ವಾಕ್ಯಮೀಶ. ಪೂರ್ವಂ ಹತಾಃ ದಿತಿಸುತಾಃ ಭವತಾ ರಣೇಷು ಹ್ಯಸ್ಮತ್ ಪ್ರಿಯಾರ್ಥಮಧುನಾ ಭುವಿ ತೇಭಿಜಾತಾಃ. ಪದಚ್ಛೇದ. ದುಸ್ಸಂಗತಿ ಭವತಿ ಭಾರವತ್ ಏವ ದೇವ ನಿತ್ಯಂ ಸತಾಂ ಅಪಿ ಹಿ ನಃ ಶೃಣು ವಾಕ್ಯಂ ಈಶ. ಪೂರ್ವಂ ಹತಾಃ ದಿತಿಸುತಾಃ ಭವತಾ ರಣೇಷು ಹಿ ಅಸ್ಮತ್ಪ್ರಿಯಾರ್ಥಂ ಅಧುನಾ ಭುವಿ ತೇ ಅಭಿಜಾತಾಃ. ದೇವ, ಕ್ರೀಡಾದಿಗುಣ ವಿಶಿಷ್ಟನಾದಂತಹ ಪರಮಾತ್ಮನೇ, ಇಲ್ಲಿ ಏನಾಗಿದೆ, ದುಸ್ಸಂಗತಿ ಭವತಿ ಭಾರವ ದೇವ. ದುಷ್ಟರ ಸಂಘ ಅದು ನಮಗೆ ಇಷ್ಟವಿಲ್ಲದೆ ಇರುವಂತಹ ಭಾರವನ್ನು ಹೊತ್ತುಕೊಂಡಂತೆ. ಮನಸ್ಸಿಗೂ ತುಂಬಾ ನೋವು ಕೊಡುತ್ತೆ, ದೇಹಕ್ಕೂ ತುಂಬಾ ನೋವು ಕೊಡುತ್ತೆ. ಹಾಗಾಗಿ ಈ ಭೂದೇವಿ ತನ್ನ ಮೇಲೆ ಅನೇಕ ಜನ ದುಷ್ಟರನ್ನು ಹೊತ್ತುಕೊಂಡಿದ್ದಾಳೆ. ಹಾಗಾಗಿ ಅವಳಿಗೆ ತುಂಬಾ ದುಃಖ ಆಗಿದೆ. ದುಸ್ಸಂಗತಿರ್ ಭಾರವ ದೇವ ದೇವ ನಿತ್ಯಂ ಸತಾಮಪಿ. ಯಾರಿಗೆ? ಸಜ್ಜನರಿಗೆ. ಸಜ್ಜನರಿಗೆ ದುಷ್ಟರ ಸಮಾಗಮ ಆದ್ರೆ ಸಾಕು, ಅದು ತುಂಬಾ ಕಷ್ಟದಾಯಕವಾದದ್ದು. ಹಾಗಾಗಿ ಭೂದೇವಿ ನಮಗೆಲ್ಲ ಗೊತ್ತಿರುವಂತೆ ಅತ್ಯಂತ ಸಾಧು ಹೆಣ್ಣು, ಸಜ್ಜನೆ. ಹಾಗಾಗಿ ಅವಳ ಮೇಲೆ ಇಷ್ಟೆಲ್ಲ ದುಷ್ಟರು ಓಡಾಡ್ತಾ ಇದ್ದಾರೆ. ಇದರಿಂದಾಗಿ ಅವಳಿಗೆ ತುಂಬಾ ದುಃಖ ಆಗಿದೆ. ಹಾಗಾಗಿ ಪರಮಾತ್ಮ ನಹ ವಾಕ್ಯಂ ಶೃಣು. ನಹ ಅಂತ ಹೇಳಿದ್ರೆ ನಮ್ಮ ವಾಕ್ಯ, ಮಾತನ್ನ ಶೃಣು ಅಂದ್ರೆ ಕೇಳು, ದಯವಿಟ್ಟು ನಮ್ಮ ಮಾತನ್ನ ಕೇಳು. ಏನಂತ? ಪೂರ್ವಂ ಹತಾದಿತಿ ಸುತ ಭವತಾರಣೇಶು. ಹಿಂದೆ ನೀನೇ ಮಾಡಿದಿ ಅಸ್ಮತ್ ಪ್ರಿಯಾರ್ಥಂ, ನಮಗೋಸ್ಕರ, ದೇವತೆಗಳಿಗೆ ಸಂತೋಷ ಆಗಬೇಕು ಎನ್ನುವಂತ ಒಂದೇ ಒಂದು ಉದ್ದೇಶದಿಂದಾಗಿ ಹಿಂದೆ ನೀನು ರಣೇಶು, ಒಂದು ಎರಡು ಯುದ್ಧ ಅಲ್ಲ, ಅನೇಕ ಯುದ್ಧಗಳಾಗಿ ಹೋಗಿಬಿಟ್ಟಿವೆ. ದೇವತೆಗಳಿಗೆ ಮತ್ತು ದೈತ್ಯರಿಗೆ ಇತಿಹಾಸದಲ್ಲಿ ಅನೇಕ ಸಲ ಯುದ್ಧ ಆಗಿದೆ. ಆ ಅನೇಕ ಯುದ್ಧಗಳಲ್ಲಿ ನೀನೇ ಮಾಡಿದ್ದಿ ನಮಗೆ ಸಂತೋಷ ಆಗಬೇಕು ಅಂತ ದಿತಿಸುತಾಹ ಹತಃ, ದ್ವಿತೀಯ ಮಕ್ಕಳಾದಂತಹ ದೈತ್ಯರನ್ನ ಸಂಹಾರ ಮಾಡಿದ್ದೀಯ. ಆದರೆ ತೇ ಅಧುನಾ ಭುವಿ ಅಭಿಜಾತಾಹ. ತೇ ಅಂದ್ರೆ ಅವರು, ಅಧುನಾ ಅಂದ್ರೆ ಇವಾಗ, ಮತ್ತೆ ಭೂಮಿಯಲ್ಲಿ ಹುಟ್ಟಿದ್ದಾರೆ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ದುರ್ಜನರ ಸಂಘ ಅದು ಅತ್ಯಂತ ಕಷ್ಟದಾಯಕವಾದದ್ದು. ಈಗ ತುಂಬಾ ಕಾಟ ಜಾಸ್ತಿ ಆಗಿದೆ. ಹಾಗಾಗಿ ಹಿಂದೆ ನೀನು ಅನೇಕ ಸಲ ಯುದ್ಧ ಮಾಡಿ ಅವರನ್ನು ಕೊಂದಿದ್ದೀಯ, ದುಷ್ಟರನ್ನ. ಆದರೆ ಇವಾಗ ಅವರು ಮತ್ತೆ ಭೂಮಿ ಮೇಲೆ ಹುಟ್ಟಿದ್ದಾರೆ. ಹಾಗಾಗಿ ಮತ್ತೆ ನೀನು ಅವರನ್ನ ಸಂಹಾರ ಮಾಡಬೇಕು ಅನ್ನೋದು ಪ್ರಾರ್ಥನೆಯ ಉದ್ದೇಶ. ಅದಕ್ಕೋಸ್ಕರ ಅವರೇ ಮಾಡ್ತಾ ಇದ್ದಾರೆ,
ಯುದ್ಧ ಯಾವ ರೀತಿ ಆಯ್ತು ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಹೀಗೆ ಹಿಂದೆ ನಾವು ನೋಡಿದ್ವಿ, ಆ ಪರಮಾತ್ಮ ರಾಮಾವತಾರ ಆಗ್ಬೇಕಾದ್ರೆ ಪರಮಾತ್ಮನ ಸ್ತೋತ್ರವನ್ನು ಮಾಡಿದ್ರು. ಪರಮಾತ್ಮ ನಿಮಗೆ ಅಷ್ಟು ಉದ್ಧಾರ ಮಾಡಿದ್ಯಾ, ಹಾಗೆ ಉದ್ಧಾರ ಮಾಡಿದ್ಯಾ ಅಂತೆಲ್ಲ ಅವನ ಸ್ತೋತ್ರವನ್ನು ಮಾಡಿದ್ರು. ಇದನ್ನು ಮಾಡಿದ್ರು, ಯಾವುದು, ಅಮೃತ ಮಥನ, ಸಮುದ್ರ ಮಥನದ ಸಂದರ್ಭವನ್ನು ಇಟ್ಟುಕೊಂಡು ರಾಮದೇವರ ಅವತಾರದ ಹಿನ್ನೆಲೆಯಲ್ಲಿ ಸ್ತೋತ್ರ ಮಾಡಿದರು. ಈಗ ಮತ್ತೆ ಆ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಒಂದು ನಿಮಿಷ, ಸಾರಿ, ವೇದವ್ಯಾಸ ಅವತಾರಕ್ಕೆ, ವೇದವ್ಯಾಸ ಅವತಾರಕ್ಕೆ ಪ್ರಾರ್ಥನೆ ಮಾಡಬೇಕಾದ್ರೆ ಹಿನ್ನೆಲೆಯಾಗಿ ಸಮುದ್ರ ಮಥನದ ಒಂದು ಸಂದರ್ಭವನ್ನ ಸ್ತೋತ್ರವನ್ನಾಗಿ ಪರಮಾತ್ಮನ ಮುಂದೆ ಮಾಡಿದರು. ಈಗ ಕೃಷ್ಣಾವತಾರದ ಒಂದು ಪ್ರಾರ್ಥನೆ ಮಾಡಬೇಕಾದ್ರೆ ಪರಮಾತ್ಮ ಮಾಡಿದಂತ ಒಂದು ಒಳ್ಳೆಯ ಅನುಗ್ರಹ, ಆ ಯುದ್ಧದಲ್ಲಿ ರಾಕ್ಷಸರ ಸಂಹಾರ, ಆ ಒಂದು ಸಂದರ್ಭವನ್ನ ಎಲ್ಲ ದೇವಾನುದೇವತೆಗಳು ಕೂಡ ಪರಮಾತ್ಮನಿಗೆ ಸ್ತೋತ್ರ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಆಸೀತ್ ಪುರ ದಿತಿಸುತೈಹಿ ಅಮರೋತ್ತಮಾನಾಂ ಸಂಗ್ರಾಮ ಉತ್ತಮ ಗಜಾಶ್ವರಥ ದ್ವಿಪದ್ಭಿಃ. ಅಕ್ಷೌಹಿಣೀ ಶತಮಹೌಘ ಮಹೌಘಮೇವ ಸೈನ್ಯಂ ಸುರಾತ್ಮಕಮಭೂತ್ ಪರಮಾಸ್ತ್ರಯುಕ್ತಂ. ಪದಚ್ಛೇದ. ಆಸೀತ್ ಪುರ ದಿತಿಸುತೈಃ ಅಮರೋತ್ತಮಾನಾಂ ಸಂಗ್ರಾಮಃ ಉತ್ತಮ ಗಜಾಶ್ವರಥ ದ್ವಿಪದ್ಭಿಃ ಅಕ್ಷೌಹಿಣೀ ಶತಮಹೋಘ ಮಹೋಘಂ ಏವ ಸೈನ್ಯಂ ಸುರಾತ್ಮಕಂ ಅಭೂತ್ ಪರಮಾಸ್ತ್ರಯುಕ್ತಂ. ಪುರ ತುಂಬಾ ಹಿಂದೆ, ದಿತಿಸುತೈಹಿ ದೈತ್ಯರಿಗೆ ಮತ್ತು ಅಮರೋತ್ತಮಾನಾಂ ದೇವಶ್ರೇಷ್ಠರಿಗೆ ಸಂಗ್ರಾಮ ಯುದ್ಧ ಆಯಿತು. ಸಂಗ್ರಾಮ ಅಂತ ಹೇಳಿ ಯುದ್ಧ. ಅಲ್ಲಿ ಏನಾಯಿತು, ಉತ್ತಮ ಗಜಾಶ್ವರಥ ದ್ವಿಪದ್ಭಿಹಿ, ದೇವತೆಗಳ ಸೈನ್ಯ ಯಾವ ರೀತಿ ಇತ್ತು, ಉತ್ತಮ ಗಜ, ಉತ್ತಮವಾದಂತಹ ಆನೆಗಳು. ದೇವತೆಗಳ ನಮ್ಮ ಆನೆಗಳೇನೆ ಬಲಿಷ್ಠವಾಗಿರುತ್ತೆ, ಮನುಷ್ಯ ಲೋಕದ ಆನೆಗಳೇನೆ, ಅಲ್ಲಿ ದೇವಲೋಕದ ಆನೆಗಳು ಅತ್ಯಂತ ಬಲಿಷ್ಠವಾದಂತಹ ಆನೆಗಳು, ಅಶ್ವ ಕುದುರೆಗಳು, ಉತ್ತಮವಾದಂತಹ ರಥ, ದ್ವಿಪದ್ಭಿ, ದ್ವಿಪದ್ಭಿ ಅಂತ ಹೇಳಿ ನೆಲದ ಮೇಲೆ ನಡೆದುಕೊಂಡು ಯುದ್ಧ ಮಾಡುವಂತ ಮನುಷ್ಯ, ಇದು ಕಾಲಾಳುಗಳು, ಅವರಿಂದ ಆ ಸೈನ್ಯ ಕೂಡಿತ್ತು. ಎಷ್ಟಿತ್ತು ದೇವತೆಗಳ ಸೈನ್ಯದ ಲೆಕ್ಕಾಚಾರ ಯಾವ ರೀತಿ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅಕ್ಷೋಹಿಣಿ ಶತಮಹೌಘ ಮಹೌಘಮೇವ, ದೇವತೆಗಳ ಸೈನ್ಯ ಎಷ್ಟಿತ್ತು, 100 ಮಹೌಘಗಳ ಮಹೌಘ. ಮುಂದೆ ಹೇಳ್ತೀನಿ ಅದನ್ನ. 100 ಮಹೋಘಗಳ ಮಹೋಘದಷ್ಟು ಸೈನ್ಯ ಯಾರ್ದಿತ್ತು, ದೇವತೆಗಳದ್ದಿತ್ತು. ಅಂತಹ ಸುರಾತ್ಮಕಂ ಸೈನ್ಯಂ, ದೇವತೆಗಳ ಸೈನ್ಯ ಅಷ್ಟು ವಿಸ್ತಾರವಾಗಿತ್ತು. ಪರಮಾಸ್ತ್ರಯುಕ್ತ, ಒಳ್ಳೆಯ ಅಸ್ತ್ರಶಸ್ತ್ರಗಳ ಜ್ಞಾನ ಇದ್ದಂತಹ ಉತ್ತಮವಾದಂತಹ ಸೈನ್ಯ ದೇವತೆಗಳ ಸೈನ್ಯ. ಈ ರೀತಿಯಾಗಿ ದೇವತೆಗಳ ಸೈನ್ಯ ಒಟ್ಟು ಎಷ್ಟಿತ್ತು, 100 ಮಹೋಘಗಳ ಮಹೋಘದಷ್ಟು ಸೈನ್ಯ ಇತ್ತು ಅಂತ ಹೇಳ್ತಾ ಇದ್ದಾರೆ. ಒಂದು ಮಹೋಘ ಅಂದ್ರೆ ಹಿಂದೆ ನಾವು ರಾಮಾಯಣದ ಯುದ್ಧದ ಸಂದರ್ಭದಲ್ಲಿ ನೋಡಿದ್ವಿ, ಒಂದರ ಮುಂದೆ ಸುಮಾರು 60 ಅಥವಾ 70 ಸೊನ್ನೆ ಇಟ್ರೆ ಬರುವಂತಹ ಸಂಖ್ಯೆ ಅದು ಮಹೋಘ ಅಂತ. ರಾಮಾಯಣದ ಸೈನ್ಯ ಅಲ್ಲಿ ಒಟ್ಟು 36,000 ಮಹೋಘದಷ್ಟು ರಾವಣನ ಬಲ ಇತ್ತು ಅಂತ ಕೇಳ್ತೇವೆ. ಸೊ ಒಂದು ಮಹೋಘ ಅಂತ ಹೇಳಿದ್ರೆ ಒಂದರ ಮುಂದೆ 70 ಸೊನ್ನೆಯನ್ನಿಟ್ರೆ ಬರುವಂತಹ ಸಂಖ್ಯೆ. ಆ ರೀತಿ ಒಂದು ಮಹೋಘ ಅಲ್ಲ, 100 ಮಹೋಘ. ಬರೀ 100 ಮಹೋಘ ಅಲ್ಲ, 100 ಮಹೌಘಗಳ ಮಹೌಘ. ಅಂದ್ರೆ ಒಂದು ಮಹೋಘ ಅಂತ ಹೇಳಿದ್ರೆ 100 ಮಹೋಘ ಆಯಿತು.
200 ಮಹೋಘ, 300 ಮಹೋಘ, 400 ಮಹೋಘ, ಹೀಗೆ ಸೇರ್ತಾ 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 ಒಂದು ಮಹೋಘದಷ್ಟು 100 ಮಹೋಘಗಳು. ಅಂದ್ರೆ ಅದನ್ನ ನಾವು ಇಮೇಜ್ ಮಾಡ್ಕೊಳ್ಳೋಕೆ ಕೂಡ ಸಾಧ್ಯ ಇಲ್ಲ. ಅಷ್ಟು ವಿಸ್ತಾರವಾದಂತ ದೊಡ್ಡ ಸೈನ್ಯ, ದೇವತೆಗಳ ಸೈನ್ಯ ಆಗಿತ್ತು. ಅಂತಹ 100 ಮಹೋಘ, ಒಂದು ಮಹೋಘದ 100 ಮಹೋಘ ಸೈನ್ಯ, ಅಷ್ಟು ವಿಸ್ತಾರವಾದಂತಹ ಸೈನ್ಯ ದೇವತೆಗಳ ಸೈನ್ಯ ಇತ್ತು ಎಂಬುದಾಗಿ ದೇವತೆಗಳು ಪ್ರಾರ್ಥನೆ ಮೂಲಕ ಒಂದು ತಿಳಿಸ್ತಾ ಇದ್ದಾರೆ. ಪರಮಾತ್ಮ ಮಾಡಿದಂತ ಒಂದು ಅನುಗ್ರಹವನ್ನ ಪರಮಾತ್ಮನ ಮುಂದೆ ಭಿನ್ನಯಿಸಿಕೊಳ್ತಾ ಇದ್ದಾರೆ. ಮುಂದೆ ತಸ್ಮಾನ್ ಮಹೌಘ ಗುಣಂ ಆಸ ಮಹಾಸುರಾಣಂ ಸೈನ್ಯಂ ಶಿಲಾಗಿರಿ ಮಹಾಸ್ತ್ರ ಧರಂ ಸುಘೋರಂ. ತೇಷಾಂ ರಥಾಶ್ಚ ಬಹು ನಲ್ವ ಪರಿಪ್ರಮಾಣಾಃ ದೇವಾಸುರ ಪ್ರವರ ಕಾರ್ಮುಕ ಬಾಣಪೂರ್ಣಾಃ. ನಾನಾಂಬರಾಭರಣ ವೇಷವರಾಯುಧಾಢ್ಯಾಃ ದೇವಾಸುರಾಃ ಸಸೃಪುಃ ಆಶು ಪರಸ್ಪರಂ ತೇ. ಪದಚ್ಛೇದ. ತಸ್ಮಾತ್ ಮಹೌಘ ಗುಣಂ ಆಸ ಮಹಾಸುರಾಣಾಂ ಸೈನ್ಯಂ ಶಿಲಾಗಿರಿ ಮಹಾಸ್ತ್ರಧರಂ ಸುಘೋರಂ ತೇಷಾಂ ರಥಾಃ ಚ ಬಹುನಲ್ವ ಪರಿಪ್ರಮಾಣಾಃ ದೇವಾಸುರ ಪ್ರವರ ಕಾರ್ಮುಕ ಬಾಣಪೂರ್ಣಾಃ ನಾನಾಂಬರಾಭರಣ ವೇಷವರಾಯುಧಾಢ್ಯಾಃ ದೇವಾಸುರಾಃ ಸಸೃಪುಃ ಆಶು ಪರಸ್ಪರಂ ತೇ. ನಮಗೆ ದೇವತೆಗಳ ಸೈನ್ಯ ನೋಡಿದ್ರೆ ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ. ಒಂದು 100 ಮಹೋಘದ ಮಹೋಘ. ಸರಿ, ಅಸುರ ಸೇನೆ ಎಷ್ಟಿತ್ತು ಅಂತ ಹೇಳಿದ್ರೆ ಮಹಾಸುರಾಣಂ ತಸ್ಮಾನ್ ಮಹೋಘ ಗುಣಂ, ದೇವತೆಗಳ ಸೈನ್ಯ ಎಷ್ಟಿತ್ತಲ್ಲ ಆ ದೇವತೆಗಳ ಸೈನ್ಯಕ್ಕಿಂತ ಮಹೌಘ ಪಟ್ಟು ಹೆಚ್ಚು ಜಾಸ್ತಿ ಇತ್ತು. ಯಾರ್ದು? ಅಸುರರ ಸೈನ್ಯ. ಒಂದು ಪಟ್ಟಲ್ಲ, ಎರಡು ಪಟ್ಟಲ್ಲ, ಮಹೌಘ ಪಟ್ಟು ಹೆಚ್ಚಿತ್ತು. ಅರ್ಥಾತ್ ಇವರ ಸೈನ್ಯಕ್ಕಿಂತ ಒಂದರ ಮುಂದೆ ಸೊನ್ನೆ ಹಾಕಿದರೆ ಎಷ್ಟು ಬರುತ್ತಲ್ಲ ಮಹೋಘ ಅಂತ, ಅಷ್ಟು ಪಟ್ಟು ಹೆಚ್ಚು ಜಾಸ್ತಿ ಇತ್ತು ಅಸುರರ ಸೈನ್ಯ. ಅದು ಹೇಗಿತ್ತು? ಶಿಲಾಗಿರಿ ಮಹಾಸ್ತ್ರಧರಂ ಸುಘೋರಂ, ಕೈಯಲ್ಲಿ ಕಲ್ಲು, ಗಿರಿ ಅಂದ್ರೆ ಪರ್ವತಗಳು, ಮಹಾಸ್ತ್ರ ದೊಡ್ಡ ದೊಡ್ಡ ಅಸ್ತ್ರಗಳು, ಇವುಗಳನ್ನು ಹಿಡಿದಂತಹ ಸುಘೋರ, ಅತ್ಯಂತ ಘನಘೋರವಾದಂತಹ, ನೋಡಲಿಕ್ಕೆ ಸಾಧ್ಯವಾಗದಿರುವಷ್ಟು ಘೋರವಾದಂತಹ ಸೈನ್ಯ ಅಸುರರ ಸೈನ್ಯ. ಹೀಗೆ ದೇವತೆಗಳ ಸೈನ್ಯ ಅಷ್ಟು ವಿಸ್ತಾರವಾಗಿತ್ತು, 100 ಮಹೋಘಗಳ ಮಹೋಘ. ಇವರ ಸೈನ್ಯ ಅವರ ಸೈನ್ಯಕ್ಕಿಂತ ಮಹೋಘ ಪಟ್ಟು ಜಾಸ್ತಿ ಇತ್ತು. ಹೀಗೆ ಅಷ್ಟು ಘೋರವಾದಂತಹ ಸೈನ್ಯ. ಅದೇ ರೀತಿಯಾಗಿ ಅವರ ರಥಗಳು ಯಾವ ರೀತಿಯಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅವರ ರಥಗಳು ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ ಬಹುನಲ್ವ ಪರಿಪ್ರಮಾಣಾಃ. ಬಹುನಲ್ವ ಅಂತ ಹೇಳಿದ್ರೆ, ನಲ್ವ ಅಂತ ಹೇಳಿದ್ರೆ 400 ಮೊಳಕ್ಕೆ ನಲ್ವ ಎಂಬುದಾಗಿ ಕರಿತಾ ಇದ್ದಾರೆ. ಒಂದು ಮೊಳ ಅಂದ್ರೆ ಇಷ್ಟು, ಒಂದು ಹಸ್ತದಷ್ಟು. ಇದು 400 ಸಲ ಆದ್ರೆ ಒಂದು ನಲ್ವ ಅಂತ, ಅದೊಂದು ಲೆಕ್ಕಾಚಾರ, ಸಂಸ್ಕೃತ ಲೆಕ್ಕಾಚಾರ. ಹಾಗೆ ಇವರ ರಥಗಳು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಬಹುನಲ್ವ ಪರಿಪ್ರಮಾಣ, ಒಂದು ನಲ್ವ ಅಲ್ಲ, ಎರಡು ನಲ್ವ ಅಲ್ಲ, ಅನೇಕ ನಲ್ವದಷ್ಟು ಎತ್ತರವಾದಂತಹ ರಥಗಳು
ಈ ದೇವತೆಗಳ ಮತ್ತು ಅಸುರರ ರಥಗಳು. ಒಂದು ನಲ್ವ ಅಂತ 400 ಮೊಳ. ಹೀಗೆ ಅನೇಕ ನಲ್ವಗಳಷ್ಟು ವಿಸ್ತಾರವಾದಂತಹ ದೊಡ್ಡ ದೊಡ್ಡ ರಥಗಳು ಆ ದೇವತೆಗಳ ಮತ್ತು ದೈತ್ಯರ ಇಬ್ಬರ ರಥಗಳು. ಅದೇ ರೀತಿಯಾಗಿ ದೇವಾಸುರ ಪ್ರವರ ಕಾರ್ಮುಕ ಬಾಣಪಾಣ, ಈ ದೇವತೆಗಳು ಮತ್ತು ಅಸುರರಲ್ಲಿ ಪ್ರಧಾನವಾದಂತಹವರೆಲ್ಲರೂ ಕೂಡ ಉತ್ತಮವಾದಂತಹ ಕಾರ್ಮುಕ ಅಂತ ಹೇಳಿದ್ರೆ ಬಿಲ್ಲು ಮತ್ತು ಬಾಣ ಇವುಗಳನ್ನ ಹಿಡಿದುಕೊಂಡಿದ್ದರು. ದೇವಾಸುರ ಪ್ರವರ ಕಾರ್ಮುಕ ಬಾಣಪೂರ್ಣ, ಅದರಲ್ಲಿ ತುಂಬಾ ರಥದ ತುಂಬಾ ಬಿಲ್ಲು ಬಾಣಗಳು ತುಂಬಿ ಹೋಗಿಬಿಟ್ಟಿದ್ದು. ಅದೇ ರೀತಿಯಾಗಿ ನಾನಾಂಬರಾಭರಣ ವೇಷ ವರಾಯುಧಾಢ್ಯ, ದೇವತೆಗಳಾಗಲಿ ದೈತ್ಯರಾಗಲಿ ಇಬ್ಬರು ಕೂಡ ನಾನಾಂಬರ ಅನೇಕ ರೀತಿಯ ಅಂತ ಅಂಬರ ಅಂದ್ರೆ ಬಟ್ಟೆಯನ್ನು ಧಾರಣೆ ಮಾಡಿದ್ರು. ಆಭರಣ ಉತ್ತಮವಾದಂತಹ ಆಭರಣಗಳು, ವೇಷಗಳು ಎಲ್ಲವನ್ನು ಕೂಡ ಆಯುಧಗಳನ್ನ ಧಾರಣೆ ಮಾಡಿಕೊಂಡಂತಹ ದೇವತೆಗಳು ಮತ್ತು ಅಸುರರು ಆಶು ತಕ್ಷಣದಲ್ಲಿ ಸಸೃಪುಹು ಪರಸ್ಪರಂತೆ, ಸಸೃಪುಹು ಅಂತ ಹೇಳಿದ್ರೆ ನುಗ್ಗಿದರು, ಫೇಸ್ ಮಾಡಿದರು, ಅಥವಾ ಒಬ್ಬರ ಮೇಲೆ ಒಬ್ಬರು ಏರಿ ಯುದ್ಧಕ್ಕೆ ಹೋದರು ಅಂತ ಒಟ್ಟಿನಲ್ಲಿ ಅಷ್ಟು ಅಪಾರವಾದಂತಹ ಸೈನ್ಯ, ಉತ್ತಮವಾದಂತಹ ರಥಗಳಿದ್ದಾವೆ, ಉತ್ತಮವಾದಂತಹ ಬಟ್ಟೆ ಆಭರಣ ವೇಷಭೂಷಣಗಳು, ಉತ್ತಮವಾದಂತಹ ರಥಗಳು, ಅದರಲ್ಲಿ ಒಳ್ಳೊಳ್ಳೆ ಆಯುಧಗಳು, ಇವೆಲ್ಲದರಿಂದ ಕೂಡಿದಂತಹ ಆ ದೇವಾಸುರರ ಸೈನ್ಯ ಒಬ್ಬರ ಮೇಲೆ ಒಬ್ಬರೊಂದು ನುಗ್ಗಿಕೊಂಡು ಹೋದರು. ಮುಂದೆ ಜಘ್ನುರ್ಗಿರೀಂದ್ರತಲ ಮುಷ್ಟಿ ಮಹಾಸ್ತ್ರ ಶಸ್ತ್ರೈಃ ಚಕ್ರುರ್ನದೀಶ್ಚ ರುದಿರೌಘ ಮಹಾಮಹೋಗಂ. ಅಥವಾ ವಹ, ರುಧಿರೌಘ ವಹ ಅಥವಾ ರುಧಿರೌಘ ಮಹೋಗಂ. ತತ್ರ ಸ್ಮ ದೇವ ವೃಷಭೈಃ ಅಸುರೇಶ ಚಂವಾ ಯುದ್ಧೇ ನಿಷೂದಿತ ಉತೌಘಬಲೈಃ ಶತಾಂಶಃ. ಪದಚ್ಛೇದ. ಜಘ್ನುಃ ಗಿರೀಂದ್ರತಲಮುಷ್ಟಿ ಮಹಾಸ್ತ್ರಶಸ್ತ್ರೈಃ ಚಕ್ರುಃ ನದೀಃ ಚ ರುದಿರೌಘವಃ ಮಹೋಘಂ. ತತ್ರ ಸ್ಮ ದೇವವೃಷಭೈಃ ಅಸುರೇಶ ಚಂವಾ ಯುದ್ಧೇ ನಿಷೂದಿತ ಉತ ಔಘಬಲೈಃ ಶತಾಂಶಃ. ಯುದ್ಧ ಪ್ರಾರಂಭ ಆಯಿತು. ಇಬ್ಬರು ದೇವಾನುದೇವತೆಗಳು ಮತ್ತು ದೈತ್ಯರು ಇಬ್ಬರು ಕೂಡ ಗಿರೀಂದ್ರ ತಲಮುಷ್ಟಿ ಮಹಾಸ್ತ್ರ ಶಸ್ತ್ರೈಹಿ ಅಂತ ಗಿರೀಂದ್ರ ದೊಡ್ಡ ದೊಡ್ಡ ಪರ್ವತಗಳು, ಅದೇ ರೀತಿಯಾಗಿ ತಲಮುಷ್ಟಿ ಮಹಾಸ್ತ್ರ ಶಸ್ತ್ರ ತಮ್ಮ ಕೈಯಿಂದ ಕಾಲುಗಳಿಂದಾಗಿ ಮುಷ್ಟಿಯಿಂದಾಗಿ ದೊಡ್ಡ ದೊಡ್ಡ ಅಸ್ತ್ರಗಳಿಂದಾಗಿ ಪರಸ್ಪರವಾಗಿ ಇಬ್ಬರು ಕೂಡ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಹೀಗೆ ದೇವಾನುದೇವತೆಗಳ ಮಧ್ಯೆ ಮತ್ತು ದೈತ್ಯರ ಮಧ್ಯೆ ಘನಘೋರವಾದ ಯುದ್ಧ ಪ್ರಾರಂಭ ಆಯಿತು. ಅಲ್ಲಿ ಬೇರೆ ಅಸ್ತ್ರಶಸ್ತ್ರಗಳಿಗಿಂತ ಹೆಚ್ಚಾಗಿ ಈ ಬರೀ ಕೈಕಾಲಿನ ಮುಷ್ಟಿ ಏಟುಗಳು ಅಥವಾ ದೊಡ್ಡ ದೊಡ್ಡ ಪರ್ವತಗಳು ಇವುಗಳ ಏಟೆ ಜಾಸ್ತಿ ಆಗಿತ್ತು. ಹೀಗೆ ಇಬ್ಬರು ಕೂಡ ಪರಸ್ಪರವಾಗಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಯುದ್ಧ ಆಗ್ತಾ ಆಗ್ತಾ ಅಲ್ಲೇನಾಯ್ತು, ಒಂದು ನದಿ ನಿರ್ಮಾಣ ಆಯ್ತು ಅಂತೆ. ಯಾವ ನದಿ? ರುಧಿರೌಘವಹ, ರಕ್ತವನ್ನು ಹೊತ್ತುಕೊಂಡಂತಹ, ಅರ್ಥಾತ್ ರಕ್ತದ ಪ್ರವಾಹದಿಂದಾಗಿಯೇನೆ ಅಲ್ಲಿ ದೊಡ್ಡ ನದೀಶ್ಚ ಚಕ್ರು, ನದಿಗಳೇ, ಒಂದು ನದಿ ಅಲ್ಲ, ನದೀಹಿ, ನದಿ ಅಂತ ಹೇಳಿ ಒಂದು ನದಿ, ನದೀಹಿ ನದಿಹಿ ನದ್ಯೌ ನದ್ಯಃ. ಹಾಗೆ ನದೀಹಿ ಅಂದ್ರೆ ದೊಡ್ಡ ದೊಡ್ಡ ರಕ್ತದ ನದಿಗಳೇ ನಿರ್ಮಾಣವಾಗಿಬಿಡ್ತು. ಒಂದು ನದಿಯಲ್ಲ, ಎರಡು ನದಿಯಲ್ಲ, ಅನೇಕ ನದಿಗಳೇ ಅಲ್ಲಿ ನಿರ್ಮಾಣವಾಗಿ ಬಿಡ್ತು, ಕೇವಲ ಅಲ್ಲಿ ಇದ್ದಂತಹ ರಕ್ತದಿಂದಾಗಿ. ಹೀಗೆ ತತ್ರ ಸ್ಮ ದೇವ ವೃಷಭೈಹಿ ಅಸುರೇಶ ಚಂವ, ಅಲ್ಲಿದ್ದಂತಹ ದೇವ ವೃಷಭ ಅಂದ್ರೆ ಶ್ರೇಷ್ಠರು ಅಂತ, ದೇವಶ್ರೇಷ್ಠರೆಲ್ಲರೂ ಕೂಡ ವಿಶೇಷವಾಗಿ ಆ ಒಂದು ಯುದ್ಧದಲ್ಲಿ ಅಸುರೇಶ ಚಂವ, ಆ ಅಸುರರ ಚಮು ಅಂತ ಹೇಳಿದ್ರೆ ಸೈನ್ಯ, ಅಸುರರ ಸಮೂಹದ ಆ ಸೈನ್ಯವನ್ನ ಉತೌಘ ಬಲೈಹಿ ಶತಾಂಶಃ,
ಟೋಟಲ್ ಆಗಿ ಎಷ್ಟು ಒಂದು ಅಸುರರ ಸೈನ್ಯ ಇತ್ತಲ್ಲ, ಅದರಲ್ಲಿ ಕೇವಲ ಶತಾಂಶ 100ನೇ 1 ಭಾಗವನ್ನು ಮಾತ್ರ ದೇವತೆಗಳು ನಾಶ ಮಾಡಿದರು. ನಿಷೂದಿತ, ನಾಶ ಮಾಡಿದರು. ಹೀಗೆ ದೇವತೆಗಳು ಶ್ರೇಷ್ಠರು, ಅಷ್ಟು ದೊಡ್ಡ ಸೈನ್ಯ ಇದ್ದರೂ ಕೂಡ ಅಸುರರ ಸೈನ್ಯ ಅದಕ್ಕಿಂತ ದೊಡ್ಡದಾಗಿತ್ತು. ಅಷ್ಟೆಲ್ಲಾ ಕಷ್ಟ ಇದ್ದರೂ ಕೂಡ ದೇವತೆಗಳೆಲ್ಲರೂ ಕೂಡ ಸೇರಿಕೊಂಡು ಅಸುರರ ಸೈನ್ಯದ ಕೇವಲ 100ನೇ 1 ಅಂಶವನ್ನು ಮಾತ್ರ ನಾಶ ಮಾಡಿದರು. ಇನ್ನೂ 99 ಭಾಗ ಅದೇ ರೀತಿಯಾಗಿ ಇತ್ತು. ಮುಂದೆ ಅಥಾತ್ಮಸೇನಾಂ ಅವಮೃದ್ಯಮಾನಾಂ ವೀಕ್ಷಾಸುರಃ ಶಂಬರನಾಮಧೇಯಃ ಸಸಾರ ಮಾಯಾ ವಿದಸಹ್ಯಮಾಯೋ ವರಾದ್ ಉಮೇಶಸ್ಯ ಸುರಾನ್ ವಿಮೋಹಯನ್. ಪದಚ್ಛೇದ. ಅಥ ಆತ್ಮಸೇನಾಂ ಅವಮೃದ್ಯಮಾನಾಂ ವೀಕ್ಷ್ಯ ಅಸುರಃ ಶಂಬರನಾಮಧೇಯಃ ಸಸಾರ ಮಾಯಾವಿತ್ ಅಸಹ್ಯಮಾಯಃ ವರಾತ್ ಉಮೇಶಸ್ಯ ಸುರಾನ್ ವಿಮೋಹಯನ್. ಆತ್ಮಸೇನಾಂ, ತನ್ನ ಸೇನೆ ಅವಮೃದ್ಯಮಾನ, ನಾಶ ಆಗ್ತಾ ಇದೆ ಅಂತ ಗೊತ್ತಾಯ್ತು. ಯಾರಿಗೆ? ಶಂಬರ ಅನ್ನುವಂತ ಒಬ್ಬ ಅಸುರ ಇದ್ದ. ಆ ಶಂಬರ ನಾಮಧೇಯನಾದಂತಹ ಅಸುರನಿಗೆ ತನ್ನ ಸೇನೆ ನಾಶ ಆಗ್ತಾ ಇದೆ ಹಂತ ಹಂತವಾಗಿ ಅಂತ ಗೊತ್ತಾಯ್ತು. ಅವನು ಅದನ್ನ ನೋಡಿದ ತಕ್ಷಣದಲ್ಲಿಯೇನೆ ಆ ಶಂಬರ ಮಾಯಾವಿತ್, ಅವನೊಬ್ಬ ಮಾಯಾವಿದ್ಯೆಯಲ್ಲಿ ಅತ್ಯಂತ ಪಾರಂಗತನಾದಂತಹ ವ್ಯಕ್ತಿ. ಶಂಬರನ ಮಾಯೆ ಅಂತ ಎಲ್ಲ ಹೇಳ್ತಾರೆ ಅನೇಕ ಸಲ ಕಡೆ ಯುದ್ಧದಲ್ಲಿ, ಪದ್ಮಪುರಾಣದಲ್ಲಿ ಎಲ್ಲೆಲ್ಲ. ಹಾಗೆ ಶಂಬರ ಅವನು ಮಾಯಾಲಿ, ಅರ್ಥಾತ್ ಅನೇಕ ರೀತಿಯಾದಂತ ಮಾಯೆಯನ್ನು ಸೃಷ್ಟಿ ಮಾಡೋದು, ಗೊಂದಲಗಳನ್ನು ಸೃಷ್ಟಿ ಮಾಡೋದು, ಅರ್ಥವಾಗದೇ ಇರುವ ರೀತಿಯಲ್ಲಿ ಯುದ್ಧ ಮಾಡೋದು, ಮಾಯಾವಿಯಾಗಿ ಯುದ್ಧ ಮಾಡೋದು, ಹೀಗೆ ಶಂಬರನ ಮಾಯೆ. ಆ ಮಾಯಾವಿದ್ಯೆಯಲ್ಲಿ ಅತ್ಯಂತ ಪಾರಂಗತನಾದಂತಹ ಆ ಶಂಬರ ಅಸಹ್ಯ ಮಾಯ, ಅವನ ಮಾಯೆಯನ್ನ ಸಹಿಸ್ಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಸಹ್ಯ ಅಂತ ಹೇಳಿ ಸಹಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ಸಂಸ್ಕೃತ, ಕನ್ನಡದಲ್ಲಿ ಇವತ್ತು ನಾವು ಅದನ್ನ ಒಂದು ರೀತಿ ಗಲೀಜು ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡ್ತೇವೆ. ಅದರ ಅಸಹ್ಯ, ತುಂಬಾ ಅಸಹ್ಯವಾಗಿದೆ ಹಾಗೆ ಅಂತ. ನಿಜವಾಗಿಯೂ ಅದರ ಅರ್ಥ ಸಹಿಸ್ಕೊಳ್ಳಿಕ್ ಸಾಧ್ಯವಾಗದೇ ಇರುವುದು ಅಂತ. ಕೆಲವೊಮ್ಮೆ ಒಂದು ನೋವು ಕೂಡ ನಮಗೆ ಅಸಹ್ಯವಾಗುತ್ತೆ, ತುಂಬಾ ನೋವಾಗ್ತಾ, ವೇದನೆ ಆಗ್ತಾ ಇರುತ್ತೆ, ಅದು ಅಸಹ್ಯ, ಸಹಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ, ಆ ರೀತಿ ಅರ್ಥ. ಹೀಗೆ ಅಸಹ್ಯ ಮಾಯಾಹ, ಅವನ ಮಾಯೆಯನ್ನು ಸಹಿಸ್ಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯವಾಗಿರ್ಲಿಲ್ಲ ಅಂತಹ ಆ ಮಹಾ ಮಾಯಾವಿಯಾದಂತಹ ಶಂಬರ ಎನ್ನುವಂತಹ ದೈತ್ಯ. ಜೊತೆಗೆ ಅವನಿಗೆ ರುದ್ರದೇವರ ವರ ಕೂಡ ಇತ್ತು. ಆ ರುದ್ರದೇವರ ಉಮೇಶಸ್ಯ ವರಾತ್, ಉಮಾಪತಿಯಾದಂತಹ ರುದ್ರದೇವರ ವರದಿಂದಾಗಿ ಅವನು ಸುರಾನ್ ವಿಮೋಹಯನ್, ತಾನೇ ಮಾಡಿದ ಆ ಎಲ್ಲ ಎಲ್ಲ ದೇವತೆಗಳನ್ನು ಕೂಡ ತುಂಬಾ ಅವರ ಮೇಲೆ ಮೋಹವನ್ನು ಉಂಟು ಮಾಡ್ತಾ ಸಸಾರ, ಮುಂದೆ ಯುದ್ಧವನ್ನು ಮಾಡ್ಲಿಕ್ಕೆ ಅಂತ ಶುರು ಮಾಡಿದ ಅಂತ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಆ ಶಂಬರ ಅತ್ಯಂತ ಮಾಯಾವಿಯಾದಂತಹ ದೈತ್ಯ, ಅವನು ಯುದ್ಧ ಮಾಡ್ಲಿಕ್ಕೆ ಅಂತ ಶುರು ಮಾಡಿದ, ದೇವತೆಗಳ ಮೇಲೆ ಮಾಯೆಯನ್ನ ಪ್ರಯೋಗ ಮಾಡಿದ. ಮುಂದೆ ಮಾಯಾ ಸಹಸ್ರೇಣ ಸುರಾಹ ವಿಮರ್ದಿತಾಹ ರಣೇ ವಿಷೇದುಹು ಶಶಿ ಸೂರ್ಯ ಮುಖ್ಯಾಹ ತಾನ್ವೀಕ್ಷ್ಯ ವಜ್ರೀ ಪರಮಾಖ್ಯ ವಿದ್ಯಾಂ
ಸ್ವಯಂಭುದತ್ತಾಂ ಪ್ರಯುಯೋಜ ವೈಷ್ಣವೀಂ. ಪದಚ್ಛೇದ. ಮಾಯಾ ಸಹಸ್ರೇಣ ಸುರಾಹ ವಿಮರ್ದಿತಾಃ ರಣೇ ವಿಷೇದುಃ ಶಶಿಸೂರ್ಯಮುಖ್ಯಾಃ ತಾನ್ ವೀಕ್ಷ್ಯ ವಜ್ರೀ ಪರಮಾಖ್ಯ ವಿದ್ಯಾಂ ಸ್ವಯಂಭುದತ್ತಾಂ ಪ್ರಯುಯೋಜ ವೈಷ್ಣವೀಂ. ಈ ಶಂಬರ ಪ್ರಯೋಗ ಮಾಡಿದ್ದು ಒಂದು ಮಾಯೆ ಅಲ್ಲ, ಎರಡು ಮಾಯೆ ಅಲ್ಲ, ಮಾಯಾ ಸಹಸ್ರೇಣ ಸಾವಿರಾರು ಮಾಯೆಗಳನ್ನ ಆ ದೇವತೆಗಳ ಮೇಲೆ ಪ್ರಯೋಗ ಮಾಡಿ ಸಮರ್ದಿತಾಹ ಅವರು ತುಂಬಾ ಅದರಿಂದ ಸಂಕಟಕ್ಕೊಳಗಾಗ್ಬಿಟ್ರು. ಅಷ್ಟು ಮಾತ್ರ ಅಲ್ಲ, ವಿಷೇದುಹು ತುಂಬಾ ವಿಷಣ್ಣರಾಗಿ ಬಿಟ್ರು, ಸುಸ್ತಾಗಿ ಬಿಟ್ರು. ಹೀಗೆ ಯಾರ್ಯಾರು ಶಶಿಸೂರ್ಯ ಮುಖ್ಯ ಸೂರ್ಯ ಚಂದ್ರರೇ ಮೊದಲಾದಂತ ಎಲ್ಲ ದೇವಾನು ದೇವತೆಗಳು ಕೂಡ ತುಂಬಾ ಸುಸ್ತಾಗಿ ಬಿಟ್ರು. ತಾನ್ ವೀಕ್ಷ್ಯ ಅವರನ್ನು ನೋಡಿದಂತಹ ದೇವತೆಗಳ ರಾಜನಾದಂತಹ ವಜ್ರೀ ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದಂತಹ ಯಾರು ದೇವೇಂದ್ರ, ಆ ದೇವೇಂದ್ರನಿಗೆ ಸ್ವಯಂಭುದತ್ತ ಬ್ರಹ್ಮದೇವರು ಉಪದೇಶ ಮಾಡಿದಂತಹ ಒಂದು ಪರಮಾಖ್ಯ ವಿದ್ಯ, ಶ್ರೇಷ್ಠ ವಿದ್ಯೆ ಇತ್ತು. ಯಾವುದು? ವೈಷ್ಣವಿ ಅಂತ. ಅಂದ್ರೆ ಪರಮಾತ್ಮನಿಗೆ ಸಂಬಂಧಪಟ್ಟಂತಹ ಒಂದು ಮಂತ್ರದಿಂದ ಕೂಡಿದಂತಹ ಒಂದು ಮಾಯೆ, ಎಲ್ಲ ದುಷ್ಟ ಮಾಯೆಗಳನ್ನು ನಾಶ ಮಾಡುವಂತಹ ಶ್ರೇಷ್ಠವಾದಂತಹ ಪರಮಾತ್ಮನ ಮಾಯೆ ಇತ್ತು, ಪರಮಾತ್ಮನ ಮಾಯಾ ಶಕ್ತಿ ಇತ್ತು. ಆ ಒಂದು ವಿದ್ಯೆಯನ್ನ ಬ್ರಹ್ಮದೇವರು, ಸ್ವಯಂಭೂ ಬ್ರಹ್ಮದೇವರು ಇವನಿಗೆ ಉಪದೇಶ ಮಾಡಿದ್ರು ದೇವೇಂದ್ರನಿಗೆ. ಆ ಸಂದರ್ಭದಲ್ಲಿ ಆ ದೇವೇಂದ್ರ ಬ್ರಹ್ಮದೇವರು ಉಪದೇಶ ಮಾಡಿದಂತಹ ಮಾಯಾ ವಿದ್ಯೆಯನ್ನ ಅಲ್ಲಿ ಪ್ರಯೋಗ ಮಾಡಿದ. ಶಂಬರನ ಮಾಯೆಗೆ ವಿರುದ್ಧವಾಗಿ ವಿಷ್ಣು ಮಾಯೆಯನ್ನ ಪ್ರಯೋಗ ಮಾಡಿದ. ಮುಂದೆ ಆ ವಿಷ್ಣು ಮಾಯೆ ಏನ್ ಮಾಡಿತು, ಆ ಎಲ್ಲ ವಿಚಾರವನ್ನು ಕೂಡ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಪಾಠ ಇರೋದಿಲ್ಲ, ಭಾನುವಾರ, ಮತ್ತೆ ಸೋಮವಾರದಿಂದ ಈ ಪಾಠ ಮುಂದುವರಿಯುತ್ತೆ. ಸಾಷ್ಟಾಂಗ ನಮಸ್ಕಾರ ಆಚಾರ್ಯ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ. ಬಹುಶಃ ಮುಂದಿನ ಪಾಠ ಕೂಡ ಬರೀ ಯುದ್ಧದ ಪ್ರಸಂಗವೇ ಆಗುತ್ತೆ. ಅದಾದ ಮೇಲೆ ಮತ್ತೆ ಕಂಸ, ಈ ಜರಾಸಂಧ ಅವರೆಲ್ಲರ ಹುಟ್ಟಿನ ಬಗ್ಗೆ ಹೇಳ್ತಾ ಹೋಗ್ತಾರೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ನಮಸ್ಕಾರ ಆಚಾರ್ಯ. ನಮಸ್ಕಾರ. 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 ನಮಸ್ಕಾರಗಳು ಆಚಾರ್ಯ. ನಮಸ್ಕಾರ. ಧನ್ಯವಾದ. ಅದೇ ಇದೆಲ್ಲ ಹಿಂದೆ ಆದ ಯುದ್ಧಗಳು, ದೈತ್ಯರಿಗೆ ದೇವತೆಗಳಿಗೆ ಹಿಂದೆ ಆಗಿದ್ದ ಯುದ್ಧಗಳು ಒಂದು ವಿವರ ಭಗವಂತನಿಗೆ ಕೊಡ್ತಾ ಇದಾರೆ. ಅಲ್ವಾ? ನಮ್ಗೆ ಇಷ್ಟೆಲ್ಲ ಕಷ್ಟ ಬಂದಿತ್ತು, ನೀನು ಉದ್ಧಾರ ಮಾಡಿದೀನಿ, ನೀವು ಉದ್ಧಾರ ಮಾಡಿದ್ರಿಂದ ಅದೊಂದು ಪ್ರಾರ್ಥನೆ, ಸ್ತೋತ್ರ. ಸ್ತೋತ್ರ. ಪರಮಾತ್ಮನಿಗೆ ಅವನು ಯಾವ ಸಂದರ್ಭವನ್ನು ಸ್ತೋತ್ರ ಮಾಡಿದ್ರು ಅದು ಪುಣ್ಯದಾಯಕವಾದದ್ದೇ ಅಂತ. ಹೌದು ಹೌದು. ಅವನೊಬ್ಬ ಸಂಹಾರ ಮಾಡಿದ ಅಂತ, ಯಾರನ್ನು ಸಂಹಾರ ಮಾಡಿದಂತ ಚಿಂತನೆ ಮಾಡಿದ್ರು ಕೂಡ ಅದು ಪುಣ್ಯದಾಯಕವಾದದ್ದು. ಇದರಲ್ಲಿ ಸತ್ಯಧರ್ಮ ತೀರ್ಥರು ಅವರಿಗೆ ಒಳ್ಳೆಯ ಸಿದ್ಧಿ ಇತ್ತು ಅಂತೆ. ತಾತ್ಪರ್ಯ ನಿರ್ಣಯದಲ್ಲಿ ಅವ್ರ ಏನೇ ಸಮಸ್ಯೆ ಬಂದ್ರು ಕೂಡ ಅದನ್ನ ತಾತ್ಪರ್ಯವನ್ನು ಓದಿ ಅದಕ್ಕೆ ಕೊಡ್ತಾ ಇದ್ರು ಅಂತೆ ಪರಿಹಾರವನ್ನ. ಅವಾಗ ಒಂದ್ಸಲ ಯಾವ್ದೋ ಮೈಸೂರ ರಾಜನ ಅರಮನೆಯಲ್ಲಿ ಬಂದಾಗ ಅಲ್ಲಿನ ಶತ್ರುಗಳ ಆಕ್ರಮಣವಾಯಿತು, ಬಾಗಿಲು ತೆಗಿಬೇಕು ಬೇಡ ಅಂತ ಪ್ರಶ್ನೆ ಬಂತು ಅಂತೆ. ಆವಾಗ ಸತ್ಯಧರ್ಮ ತೀರ್ಥರು ಅಲ್ಲೇ ಇದ್ರು ಅಂತ. ಆವಾಗ ಅವರು ಪುಸ್ತಕ ತೆಗಿತಾರೆ, ತಾತ್ಪರ್ಯ ನಿರ್ಣಯವನ್ನ. ಇದು ಬರುತ್ತೆ ಸುಂದರಕಾಂಡದ ಒಂದು ಹನುಮಂತ ಕೊಡೋ ವಾರ್ನಿಂಗ್ ಬರುತ್ತೆ ಅಲ್ಲಿ ರಾವಣನಿಗೆ. ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಸ್ಯಸಿ ಅಂತ. ಅಂದ್ರೆ ಏನು? ಬಾಗಿಲು ತೆಗೆದ್ರೆ ನಿನ್ನ ಇಡೀ ಪುತ್ರ ಪೌತ್ರ ಎಲ್ಲರೂ ಕೂಡ ನಾಶವಾಗಿ ಬಿಡ್ತಾರೆ ಅಂತ ಮೇಲ್ನೋಟಕ್ಕೆ ನಮ್ಗೆ ಅನ್ಸುತ್ತೆ. ಆವಾಗ ಅವ್ರು ಹೇಳ್ತಾರೆ ಅಂತೆ, ತಾತ್ಪರ್ಯ ನಿರ್ಣಯ ಆಚಾರ್ಯ ಸರ್ವಮೂಲ ಗ್ರಂಥಗಳಲ್ಲಿ ಬರುವಂತಹ ಯಾವ ಒಂದು ವಾಕ್ಯವೂ ಕೂಡ ಅದು ನಮಗೆ ಅನರ್ಥವನ್ನುಂಟು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ವಾಕ್ಯಗಳು ಕೂಡ ಅತ್ಯಂತ ಪವಿತ್ರವಾದಂತಹ ವಾಕ್ಯಗಳೇ. ಹಾಗಾಗಿ ಅಲ್ಲಿ ವಿನಾಶ ಅಂತ ಹೇಳಿ ನಾಶ ಅಂತ ಅರ್ಥ ಮಾಡ್ಕೊಳಕ್ ಬೇಡ. ವಿನಾಶಂ, ವಿ ಅಂತ ಹೇಳಿದ್ರೆ ಪರಮಾತ್ಮ, ವಿಪಕ್ಷಿ ಪರಮಾತ್ಮನೋ ಅಂತ ಕೋಶ. ಸೊ ವಿ ಅಂತ ಹೇಳಿದ್ರೆ ಪರಮಾತ್ಮ, ವಿನಾ ಅಂತ ಹೇಳಿದ್ರೆ ಪರಮಾತ್ಮನಿಂದಾಗಿ, ಶಂ
ಆನಂದವನ್ನ ನೀನು ಬೇಗ ಅನುಭವಿಸ್ತೀಯಾ ಅಂತ ಹೇಳ್ತಾರೆ. ಆ ರೀತಿಯಾಗಿ ಅಲ್ಲಿ ಆದಾಗ ಮತ್ತೆ ಅಲ್ಲಿಗೆ ಅವ್ರಿಗೆ ಒಳ್ಳೇದೇ ಆಗುತ್ತೆ ಅಂತ ಅವರ ಇತಿಹಾಸದಲ್ಲಿ ಹೇಳ್ತೇವೆ. ಹೀಗೆ ಪರಮಾತ್ಮನ ಯಾವುದೇ ಚರಿತ್ರೆ ಆದರೂ ಕೂಡ ಅಥವಾ ಅತ್ಯಂತ ಮಂಗಳಕರವಾದದ್ದೇ. ಅದೇ ರೀತಿಯಾಗಿ ಆಚಾರ್ಯ ಸ್ವರಮೂಲ ಗ್ರಂಥಗಳೇ ಆಗಲಿ ಇದೆಲ್ಲವೂ ಕೂಡ ಅತ್ಯಂತ ಮಂಗಳಕರವಾದದ್ದೇ. ಹಾಗಾಗಿ ಪರಮಾತ್ಮ ಯುದ್ಧ ಮಾಡಿದಂತ ಸ್ತೋತ್ರ ಮಾಡಿದರೂ ಕೂಡ ನಮಗೆ ಮಂಗಳವೇ ಆಗುತ್ತೆ. ಪರಮಾತ್ಮ ಹುಟ್ಟಿದ ಅಂತ ಸ್ತೋತ್ರ ಮಾಡಿದರೂ ಕೂಡ ಮಂಗಳವೇ ಆಗುತ್ತೆ. ಪರಮಾತ್ಮ ಮದುವೆಯಾದ ಸ್ತೋತ್ರ ಮಾಡಿದರೂ ಕೂಡ ಒಳ್ಳೆಯದೇ ಆಗುತ್ತೆ. ಒಟ್ಟಿನಲ್ಲಿ ಪರಮಾತ್ಮನ ಚಿಂತನೆ ಮಾಡುವುದೇನೆ, ಅವನ ಅವತಾರಗಳ ಚಿಂತನೆ ಮಾಡುವುದೇನೆ ಪರಮ ಮಂಗಳಕರ ಅಂತ. ಮೇಲೆ ಇದರಲ್ಲಿ ಹೇಳ್ತಾರೆ ಸ್ವರಮೂಲ ಬಗ್ಗೆ ಪಂಡಿತಾಚಾರ್ಯ ಮಧ್ವಯುಜದಲ್ಲಿ ಮಧ್ವಾಚಾರ್ಯರ ಸ್ವರಮೂಲ ಗ್ರಂಥಗಳ ಒಂದು ಅಕ್ಷರವನ್ನು ನಾವು ಭಕ್ತಿಯಿಂದ ಪುಸ್ತಕದಲ್ಲಿ ಬರೆದರೆ ಎಷ್ಟು ಪುಣ್ಯ ಅಂತ ಹೇಳಿದ್ರೆ, ಗಾಂಗಮಂಗಲ ತರಂಗಭಂಗದ ಪ್ರಾಂತ ಸುಶ್ರೀ ಹರಿವೇಶ್ವ ಕೃತ್ಸಮಃ ಯದ್ಗತೈಕತಮ ವರ್ಣಲೇಖಕ ಸತ್ಯತೀರ್ಥಯ್ಯ ಭಾಷ್ಯಮಾಲಿಕತ ಅಂತ. ಒಂದು ಅಕ್ಷರವನ್ನ ಸ್ವರಮೂಲ ಗ್ರಂಥದ್ದು ನಾವು ಬರೆದರೆ ಗಂಗಾ ನದಿಯ ತೀರದಲ್ಲಿ ಒಳ್ಳೆ ಪರಮಾತ್ಮನ ದೇವಸ್ಥಾನವನ್ನ ನಿರ್ಮಾಣ ಮಾಡಿದಷ್ಟು ಪುಣ್ಯ ಬರುತ್ತೆ ಅಂತ ಅಷ್ಟು ಹೇಳ್ತಾರೆ. ಕೊನೆಗೆ ಹೇಳ್ತಾರೆ, ಅಂತಹ ಪುಣ್ಯ ಇರುವಂತಹ ಈ ಭಾಷ್ಯವನ್ನ ಸತ್ಯತೀರ್ಥರು, ಆಚಾರ್ಯರ ಜೊತೆಗಿದ್ದಂತ ಅವರು ಸತ್ಯತೀರ್ಥರು, ಅವರು ಇಡೀ ಗ್ರಂಥವನ್ನ ಬರೆದ್ರು, ಅಲ್ಲಿಗೆ ಅದಕ್ಕೆ ಭಾಷ್ಯ ಬರೆದ್ರು ಅಂತ ಹೇಳ್ತಾರೆ. ರೀತಿಯಾಗಿ ಸ್ವರಮೂಲ ಗ್ರಂಥಗಳು ಅಂದ್ರೆ ಪರಮ ಪಾವನವಾದಂತ ಪವಿತ್ರವಾದ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಎಲ್ಲರಿಗೂ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಾಳೆ ಪಾಠ ಇರೋದಿಲ್ಲ, ಭಾನುವಾರ. ನಾಡಿದ್ದಿನಿಂದಾಗಿ ಪಾಠ ಮುಂದುವರಿಯುತ್ತೆ. ಶ್ರೀಕೃಷ್ಣ ಅರ್ಪಣಮಸ್ತು.